ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಜನರ ಸೇವೆ ಮಾಡುವ ಇನ್ನೂ ಹೆಚ್ಚಿನ ಉನ್ನತ ರಾಜಕೀಯ ಅಧಿಕಾರ ಸಿಗಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಎಂಎಸ್ ಚಿದಂಬರ ಹೇಳಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 64ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸೇವಾಕಿರಣ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಉಪಹಾರ ಮತ್ತು ಹಣ್ಣು ಹಂಪಲು ವಿತರಿಸಿ ಅವರು ಮಾತನಾಡಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮುಖ್ಯವಾಗಿ ದೈವ ಭಕ್ತರು. ಭಗವಂತನ ಹಾಗೂ ಹಿರಿಯರ ಆಶೀರ್ವಾದ ಮತ್ತು ಸದಾ ಅವರ ಮೇಲೆ ಇರಬೇಕು. ಅವರಿಗೆ ಆಯುಷು ಆರೋಗ್ಯ ಭಗವಂತ ಕರುಣಿಸಲಿ ಅಂತ ಹೇಳಿದರು. ಡಿಕೆ ಶಿವಕುಮಾರ್ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬರಿಗೆ, ಶಿವಕುಮಾರ್ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ. ಇಂದು ಮಂಡ್ಯ ನಗರದಲ್ಲಿರುವಂಥ ಸೇವಾಕಿರಣ ವೃದ್ಧಾಶ್ರಮದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಇಲ್ಲಿ ಏನು ವೃದ್ಧಾಶ್ರಮ ಇದೆ ಹಿರಿಯರಿಗೆ ತಿಂಡಿ ವಿತರಣೆ ಮಾಡುವ ಮುಖಾಂತರ ಹಾಗೂ ಹಣ್ಣು ಹಂಪಲ ವಿತರಣೆ ಮಾಡುವ ಮುಖಾಂತರ ಇವತ್ತೆಲ್ಲ ನಾವು ಮುಖಂಡರು ಡಿ.ಕೆ. ಶಿವಕುಮಾರ್ ಹುಟ್ಟುಹಬ್ಬನ ಆಚರಣೆ ಮಾಡಿದ್ವಿ. ಆ ಭಗವಂತ ಅದನ್ನೇ ನಾವು ಹಿರಿಯರಲ್ಲೂ ಕೂಡ ಕೇಳಿಕೊಂಡು ತಾವು ಆಶೀರ್ವಾದ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ನೂ ಹೆಚ್ಚಿನ ಆಯುಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ಅಧಿಕಾರನ ಅವರಿಗೆ ಜನಸೇವೆ ಮಾಡುವಂಥ ಇನ್ನೂ ಹೆಚ್ಚಿನ ಅವಕಾಶ ಅವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬದ ಅಂಗವಾಗಿ ನಾನು ಆಶಿಸ್ತೀನಿ. ಮುಖ್ಯವಾಗಿ ಅವರು ದೈವ ಭಕ್ತರು ಕೂಡ, ಹಾಗಾಗಿ ಆ ದೇವರ ಆಶೀರ್ವಾದನೂ ಕೂಡ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಆಶಿಸ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಮಕೃಷ್ಣ ಇದ್ದಾರೆ, ನಮ್ಮ ಕೃಷ್ಣ ಅವರಿದ್ದಾರೆ, ಆಮೇಲೆ ನಮ್ಮ ಯುವ ಕಾಂಗ್ರೆಸ್ ಮೂಢ ನಿರ್ದೇಶಕ ಕಾರ್ತಿಕ್ ಇದ್ದಾರೆ, ಆಮೇಲೆ ನಮ್ಮ ಸಚಿನ್ ಇದ್ದಾರೆ, ಹಾಗೆ ಎಲ್ಲ ನಮ್ಮ ಕಾರ್ಮಿಕ ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ, ಪಕ್ಷದ ಮುಖಂಡರು ಕೂಡ ನಾವು ಇಲ್ಲಿ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಸೇರಿ. ಈ ಸಂದರ್ಭದಲ್ಲಿ ಮೂಢ ನಿರ್ದೇಶಕ ಕಾರ್ತಿಕ್, ಯುವ ಕಾಂಗ್ರೆಸ್ ಮುಖಂಡರಾದ ಸಚಿನ್, ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಕಾಗೇಳದ ದೊಡ್ಡಿ ರಾಮಕೃಷ್ಣ, ನವೀನ್ ಉಮರಹಳ್ಳಿ, ನಾಗೇಶ್, ಶಿವಲಿಂಗಯ್ಯ, ಶ್ರೀನಿವಾಸ ಮೂರ್ತಿ, ಕೃಷ್ಣ, ಸತೀಶ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು. ಲೋ ನವೀನ ಚಿತ್ರದ ಫ್ಲೆಕ್ಸ್ಗಳನ್ನು ಏಕಾಏಕಿ ತೆರವು ಮಾಡಿರುವ ಹಿನ್ನೆಲೆಯಲ್ಲಿ ನಗರಸಭೆ ವಿರುದ್ಧ ಅಭಿಮಾನಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯದ ಹುಡುಗ ನವೀನ್ ಸಜ್ಜು ಅಭಿನಯದ ಲೋ ನವೀನ ಸಿನಿಮಾ ತೆರೆ ಕಂಡಿದೆ. ನಗರದಲ್ಲಿ ಹಾಕಲಾಗಿದ್ದ ಲೋ ನವೀನ ಚಿತ್ರದ ಪೋಸ್ಟರ್ಗಳು ರಾತ್ರೋರಾತ್ರಿ ಏಕಾಏಕಿ ತೆರವು ಮಾಡಲಾಗಿದೆ. ಈ ಬಗ್ಗೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಈಗ ಆಯಿತು ನೋಡ್ರಿ ಯಶ್ವಂತ್, ಈಗ ಮಾಡಿದ್ರಿ ಮುಂದಕ್ಕೆ ಸಿಸ್ಟಮೈಸ್ ಮಾಡಿರಿ. ಒಬ್ಬರಿಗೊಂದು ನೀತಿ ಹಾಕೋದು ಬೇಡ. ಏನಾಗ್ತದೆ ಗೊತ್ತಾ, ಅಪರೂಪಕ್ಕೆ ಯಾವನ ಆಗ್ತಾರಿಗೂ ಒಂದು ನೀತಿ ಮಾಡ್ತೀರಿ. ಲೋಕಾಯುಕ್ತ ಎಸ್ಪಿನೇ ಕೇಳೋ ವಿಚಾರಕ್ಕೆ ಎಲ್ಲ ಚರ್ಚೆ ಆಯಿತು. ಆಯಿತಾ, 22ನೇ ತಾರೀಕು ಅಂತ ನಿಮ್ಗೆ ಡೆಡ್ಲೈನ್. ಅಷ್ಟು ಸ್ಟ್ರೀಮ್ ಲೈನ್ ಮಾಡಿ ಇದೆಲ್ಲನೂ ಪೂರ್ತಿ ನೀವು ಆನ್ಲೈನ್ ಸಿಸ್ಟಮ್ ಮಾಡಿ ಆನ್ಲೈನ್ ಇದು ಮಾಡಿ ಒಂದು ಬದಲಾಯಿಸ್ಕೊಳ್ಳಿ. ಆಯಿತಾ, ಇಲ್ವಾ 22ಕ್ಕೆ ದುಡ್ಡು ಕೊಡ್ತಾರೆ. ದುಡ್ಡು ಕೊಡ್ತಾರೆ, ಕ್ರಮ ಆಗಬೇಕು. ಕ್ರಮ ಫುಟ್ಬಾಲ್ದಲ್ಲಿ ಅವಕಾಶ ಕೊಡಬೇಡಿ. ಆಗ್ಬೋದಲ್ವಾ ನೋಡಿ. ಮಂಡ್ಯ ನಗರಸಭೆ ಅಧಿಕಾರಿ ವಿರುದ್ಧ ಕನ್ನಡ ಹೋರಾಟಗಾರರು ಹಾಗೂ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು. ಕರವೇ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಯಿತು. ಫ್ಲೆಕ್ಸ್ಗಳ ಅಳವಡಿಕೆಗೆ ನಿಯಮ ರೂಪಿಸಲು ಆಗ್ರಹಿಸಿದರು. ರಾಜಕಾರಣಿಗಳು ಹಾಗೂ ಜಾಹೀರಾತು ಪಕ್ಷಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಕನ್ನಡ ಸಿನಿಮಾದ ಫ್ಲೆಕ್ಸ್ಗಳಿಗೆ ಮಾತ್ರ ನಿಯಮ ಜಾರಿ ಮಾಡಿ ತೆರವು ಮಾಡಿದ್ದಾರೆ. ಕನ್ನಡ ಹಾಗೂ ಕನ್ನಡಾಭಿಮಾನಿಗಳಿಗೆ ಮಾಡುತ್ತಿರುವ ಅಪಮಾನ ಅಂತ ಹೇಳಿದರು. ಅಧಿಕಾರಿಗಳ ಸಿನಿಮಾ ವಿರೋಧಿ ನೀತಿ ಅನುಸರಿಸುತ್ತಿರುವುದು ಸರಿಯಲ್ಲ. ತಕ್ಷಣವೇ ನಗರದಲ್ಲಿ ಅನಧಿಕೃತವಾಗಿ ಅಳವಡಿಸುವ ಫ್ಲೆಕ್ಸ್ ತೆರವು ಮಾಡಬೇಕು ಅಂತ ಒತ್ತಾಯಿಸಿದರು. ಇಲ್ಲ, ಕನ್ನಡ ಸಿನಿಮಾ ವಿರೋಧಿಗಳು ಅನ್ಬೇಕು, ಇಲ್ಲ ರಾಜಕೀಯ ಪ್ರಯತ್ನ ಕ್ರಮ ಅನ್ನಬೇಕು. ಯಾರು ನಿಮ್ಗೆ ಆದೇಶ ಕೊಟ್ಟವರು? ಅಟ್ಲೀಸ್ಟ್ ಜಾರಿ ಮಾಡಿ ಎಕ್ಸಿಕ್ಯೂಟ್ ಮಾಡಿ ತಿಳಿಸ್ಕೊಟ್ರೆ ಯಾರು? ಎನ್ವಿರಾನ್ಮೆಂಟ್ ಇಂಜಿನಿಯರ್ ಹೇಳಿದ್ರಾ, ಇಲ್ಲ ಕಮಿಷನರ್ ಹೇಳಿದ್ರಾ, ಇಲ್ಲ DC ಆಡಳಿತಾಧಿಕಾರಿ ಹೇಳಿದ್ರಾ? ಯಾವುದಿಲ್ಲ. ಆಮೇಲೆ ಎಲ್ಲಿ ಹಾಕಿದ್ದಾರೆ ಇವರು? ಯಾರು ಮಾಡಿದ್ದಾರೆ ತಗೊಂಡೋಗಿ? ಇವಾಗ ನಾವು ಬಂದು ಮಾಹಿತಿ ಏನಂದರೆ ಮತ್ತೆ ಅದನ್ನು ತೊಗೊಂಡೋಗಿ ಫ್ಲೆಕ್ಸ್ ಅಂಗಡಿ ಮಾರಿದ್ದಾರೆ ಅಂತ. 100 ಫ್ಲೆಕ್ಸ್ ಹಾಕಿದ್ರು. 100 ಫ್ಲೆಕ್ಸ್ಗೆ, 1 ಫ್ಲೆಕ್ಸ್ಗೆ 100 ರೂಪಾಯಿಗೆ ಮತ್ತೆ ಆ ಫ್ರೇಮ್ಗಳನ್ನ ತೊಗೊಂಡೋಗಿ ಆ ಅಂಗಡಿ, ಯಾರು ಫ್ಲೆಕ್ಸ್ ಅಂಗಡಿಗೆ ಮಾರಾಟ ಮಾಡ್ತಿದ್ದಾರೆ. ಇವ್ರು ಈ ರೀತಿ ರಿಮೂವ್ ಮಾಡಿದ್ರೆ ಎಲ್ಲಿ ಹಾಕ್ತಿದ್ದಾರೆ? ಯಾರು ಕೊಡ್ತಾರೆ ಇವರು? ಇದರಲ್ಲಿ ನಗರಸಭೆ ಅಧಿಕಾರಿಗಳ ಪಾತ್ರ ಏನು ಅನ್ನೋ ಪ್ರಶ್ನೆ ಇದೆ. ಆಯಿತಾ, ಇವು ವೈಜ್ಞಾನಿಕವಾಗಿ ವಿಲೇವಾರಿ ಆಗ್ಬೋದು. ನೀವು ಆನ್ಲೈನ್ ಮಾಡಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಆನ್ಲೈನಲ್ಲಿ ಫೀಸ್ ಕಟ್ಟಿ, ಒಂದು QR ಕೋಡ್ ಜನರೇಟ್ ಮಾಡಿ
ಎಷ್ಟು ದಿನದ ಅವಧಿಗೆ ಇರಬೇಕು. ಶ್ರೀರಂಗಪಟ್ಟಣ ತಾಲೂಕಿನ ಪ್ರತಿಭಾವಂತ ನಟ, ನನ್ನ ಆತ್ಮೀಯ ಸ್ನೇಹಿತ ನವೀನ್ ಸಜ್ಜು ಅವರು ಭಾಳ 10-15 ವರ್ಷದಿಂದ ಶ್ರಮಪಟ್ಟು ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಏಕೆಂದರೆ ಹಿಂದೆ ಅವರು ಗಾಯಕ ನಟರು, ತುಂಬ ಪ್ರಖ್ಯಾತ ಗಾಯಕರು. ಹಾಗಾಗಿ ಅವರು ಸಿನಿಮಾ ಮಾಡಿರುವಂಥದ್ದು ಲೋ ನವೀನ ಚಿತ್ರವು ಸೊ ಇವತ್ತು ತೆರೆ ಕಂಡಿದೆ. ಸೊ ನಾವು ಅವರ ಸ್ನೇಹಿತರ ಎಲ್ಲ ಬಂಧುಗಳು ಸೇರಿ ಇವತ್ತು ನಾವು ನಿನ್ನೆ ಆ ಸಿನಿಮಾನ ಸಪೋರ್ಟ್ ಮಾಡಬೇಕು. ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಪ್ರತಿಭಾವಂತ ನಟನ್ನ ನಾವು ಸಹಕಾರ ಕೊಡಬೇಕು, ಅವ್ರಿಗೆ ಅವರ ಪ್ರೋತ್ಸಾಹ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಂಡ್ಯದ ಎಲ್ಲ ಜಿಲ್ಲೆ ಮಂಡ್ಯದಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಫ್ಲೆಕ್ಸ್ಗಳನ್ನ ಹಾಕಿ ಅವರ ಪ್ರೋತ್ಸಾಹ ಮಾಡುವಂಥ ಸಿನಿಮಾ ಪ್ರೋತ್ಸಾಹ ಮಾಡ್ದೋ. ಸೊ ಅಂಥದ್ದನ್ನ ರಾತ್ರಿ ಕಟ್ಟಿರುವಂಥ ಬ್ಯಾನರ್ಗಳನ್ನ ಸೊ ರಾತ್ರೋರಾತ್ರಿ ತೆರವು ಮಾಡಿದ್ದಾರೆ ಮಂಡ್ಯ ನಗರಸಭೆಯವರು. ಸೊ ಯಾವುದೇ ಮಾಹಿತಿ ಇಲ್ಲ. ಈಗ ಆಲ್ರೆಡಿ ಹಿಂದೆ ತುಂಬ ಫ್ಲೆಕ್ಸ್ಗಳನ್ನ ಹಾಕ್ಸವ್ರೆ ಎಲ್ಲ ಕಡೆನೂ. ಇನ್ನೂ ನೀವು ನೋಡ್ಬೋದು ವಿ ರೋಡು, ಅಂಡರ್ಫಿಟ್ ರೋಡಲ್ಲಿ ಇನ್ನೂ ಕೆಲವು ಕಮರ್ಷಿಯಲ್ ಫ್ಲೆಕ್ಸ್ಗಳು ಇದುವರೆಗೂ ಇದೆ. ಯಾವುದೂ ತೆರವು ಮಾಡ್ದೇ ಏಕಾಏಕಿ ರಾತ್ರಿ ಕಟ್ಟಿರುವಂಥದ್ದನ್ನ ರಾತ್ರಿನೇ ತೆರವು ಮಾಡ್ತಾರೆ ಅಂತಂದರೆ ಇವರು ನಮ್ಮ ಮಂಡ್ಯದಲ್ಲಿ ಕನ್ನಡ ಚಿತ್ರರಂಗನ ಇವರು ಎಷ್ಟು ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ, ಎಕ್ಸಾಂಪಲ್ ಇದು. ಇಂಥ ವಿರೋಧಿ ನಮ್ಮ ಮಂಡ್ಯ ನಗರಸಭೆ ಪ್ರತಿಭಾವಂತ ನಾಯಕರನ್ನ ಸಿನಿಮಾದಲ್ಲಿ ನಾವು ಕನ್ನಡ ಸಿನಿಮಾ ಈಗ ಆಲ್ರೆಡಿ ತುಂಬ. ಪ್ರತಿಭಟನೆಯಲ್ಲಿ ಎಂ ಬಿ ನಾಗನಗೌಡ, ಜಯರಾಮ್, ನವೀನ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಮಂಡ್ಯದ ಬನ್ನೂರು ರಸ್ತೆಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಚಾಮುಂಡೇಶ್ವರಿ ರಥೋತ್ಸವ ಸಡಗರ ಸಂಭ್ರಮದಿಂದ ನೆರವೇರಿತು. ಭಕ್ತರು ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶೋಭಾರಾಣಿ ಅವರು ಪಾಲ್ಗೊಂಡು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು. ನಂತರ ರಥೋತ್ಸವವು ಕೂಡ ಯಶಸ್ವಿಯಾಗಿ ಜರುಗಿತು. ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ರಥೋತ್ಸವದ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಜರುಗಿದವು. ಶಿವೆ ಸರ್ವಾರ್ಥ ಸಾರಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ಶರಣಾಗತೇ ಸರ್ವಸ್ಯಾತ್ಯರೇ ದೇವಿ ನಾರಾಯಣಿ ನಮೋಸ್ತೆ. ರಾಜ್ಯದ SC ST ಮತ್ತು OBC ಮೀಸಲಾತಿಯನ್ನು ಶೇಕಡ ಎತ್ತರಕ್ಕೆ ಊರ್ಜಿತ ಮಾಡಲು ಕೇಂದ್ರ ಸರ್ಕಾರ ಶೆಡ್ಯೂಲ್ಗೆ ಸೇರಿಸುವಂತೆ ರಾಜ್ಯದ ಎಲ್ಲ ಪಕ್ಷಗಳ ನಾಯಕರು ಒತ್ತಡ ಇರುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆಯ ಅಧ್ಯಕ್ಷರಾದ ಮತ್ತು ಲೋಕಸಭಾ ಮಾಜಿ ಸದಸ್ಯ ಉಗ್ರಪ್ಪ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೆರೆ ತಮಿಳುನಾಡು ರಾಜ್ಯದಲ್ಲಿ ಇದೇ ರೀತಿ ಕೇಂದ್ರದ ಮೇಲೆ ಒತ್ತಡ ಹಾಕಿ SC ST ಮೀಸಲಾತಿಯನ್ನು ಹೆಚ್ಚಳ ಮಾಡಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ಸರ್ವ ಪಕ್ಷಗಳ ನಿಯೋಗವನ್ನು ಕೊರೆದೊಯ್ದು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಶೇಕಡ 57ರ ಮೀಸಲಾತಿ ಕಾಯ್ದೆಯನ್ನು ಸಂವಿಧಾನದ ಅಡಿ ಸೇರಿಸುವಂತೆ ಮತ್ತು ಸಂವಿಧಾನದ ಅನುಚ್ಛೇದ 15 ಮತ್ತು ಇದಕ್ಕೆ ತಿದ್ದುಪಡಿ ತಂದು ಜನಸಂಖ್ಯೆಗೆ ಅನುಗುಣವಾಗಿ ಸಂವಿಧಾನ ಮೀಸಲು ನೀಡಬೇಕೆಂದು ಒತ್ತಾಯಿಸಿದರು. ಮುಖ್ಯಮಂತ್ರಿಗಳು OBCಯ ಕೆಲವು ಜಾತಿಗಳನ್ನು SCಗೆ ಸೇರಿಸುವ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಮಾಡುವುದಾದರೆ ಆ ಜಾತಿಗಳ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು, ಸದರಿ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿದರು. 17% SC ಅಂದರೆ ಸುಮಾರು 1,25,00,000 ಜನ. ಹಾಗೆ ST 7% ಸುಮಾರು 50 ಲಕ್ಷ ಜನ. ಹಾಗೆ OBCಗಳು ಸುಮಾರು 32%ಗೂ ಹೆಚ್ಚು, 2,25,00,000 ಒಟ್ಟು ಸೇರಿದರೆ 4 ಕೋಟಿಗೂ ಹೆಚ್ಚು ಜನ. ಈ ಜನರ ಬದುಕಿನ ಸಮಸ್ಯೆ ಇದು. ಹಾಗಾಗಿ ನಾನು ಇಲ್ಲಿ ಒಬ್ಬ ಮಾಜಿ ಸಂಸತ್ ಸದಸ್ಯನಾಗೋ ಅಥವಾ ರಾಜ್ಯ ಪ್ರದೇಶ್ ಕಾಂಗ್ರೆಸ್ಸಿನ ರಾಜ್ಯ ಉಪಾಧ್ಯಕ್ಷನಾಗೋ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇಲ್ಲ. ನಾನು ಈ ವರ್ಗಗಳ ಒಬ್ಬ ಪ್ರತಿನಿಧಿಯಾಗಿ ಈ ವರ್ಗಗಳಿಗೆ ಕಳೆದ ಕೆಲವು ದಿವಸಗಳಿಂದ ಆಗ್ತಾ ಇರುವಂಥ ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಆಗ್ತಾ ಇರುವಂಥ ವಿಚಾರದ ಹಿನ್ನೆಲೆಯಲ್ಲಿ 4 ಕೋಟಿ ಕನ್ನಡಿಗರ ಧ್ವನಿಯಾಗಿ ಅವರ ಪರವಾಗಿ ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ.
1950ರಲ್ಲಿ ಯಾವ ದ ರಿಸರ್ವೇಷನ್ ಆರ್ಡರ್ ಆಫ್ 1950 SC ರಿಸರ್ವೇಷನ್ ಆರ್ಡ್ರು, ಆಗ ಇದ್ದಂಥ ಜಾತಿಗಳು ಕೇವಲ 7. ಈಗ ಆ್ಯಸ್ ಆನ್ ಟುಡೇ ಶೆಡ್ಯೂಲ್ ಕಾಸ್ಟ್ನ ಲಿಸ್ಟಲ್ಲಿ 101 ಜಾತಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಆಗ SC ಪಾಪ್ಯುಲೇಷನ್ 1950ನಲ್ಲಿ ಲೆಸ್ ದೆನ್ 15% ಇತ್ತು. ಹಾಗೆ ಅದರ ಹಿನ್ನೆಲೆಯಲ್ಲಿ ST 1950ನಲ್ಲಿ 0.81%. ಈಗ ಆ್ಯಸ್ ಆನ್ ಟುಡೇ ST ಪಾಪ್ಯುಲೇಷನ್ನು ಇಟ್ ಹ್ಯಾಸ್ ಕ್ರಾಸ್ಡ್ 7%. ಆದರೂ ಸಹ ಅವತ್ತು 15 ಮತ್ತು 3%ಅನ್ನು 1958 ಗೌರ್ಮೆಂಟ್ ಆರ್ಡ್ರಲ್ಲಿ ಈ ವರ್ಗಗಳಿಗೆ ರಿಸರ್ವೇಷನನ್ನು ಕೊಟ್ಟಿದ್ದರು. ಯಾಕೆಂದರೆ ಸಂವಿಧಾನದಲ್ಲಿ ಆರ್ಟಿಕಲ್ 341 ಆರ್ಟಿಕಲ್ 342 41ನಲ್ಲಿ ಏನು ಹೇಳುತ್ತೆ? 341ನಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಅನ್ಟಚಬಿಲಿಟಿ ಇದೆ ಅಂತ ಹೇಳಿದ್ರೆ ಅವರು SC. ಆರ್ಟಿಕಲ್ 342ನಲ್ಲಿ ಯಾರು ಅನ್ಟಚಬಲ್ ಅಲ್ಲ ಆದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಅವರು ST. ಆರ್ಟಿಕಲ್ 340ನಲ್ಲಿ ಅವರು ಅನ್ಟಚಬಲ್ಲು ಅಲ್ಲ, ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸು ಇಲ್ಲ, ಆದರೆ ಅವರಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ ಅವರು OBC. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಇವರನ್ನು ಮೇನ್ ಸ್ಟ್ರೀಮಿಗೆ ತರಬೇಕು ಅಂಥೇಳಿ ರಿಸರ್ವೇಷನ್ ಫೆಸಿಲಿಟೀಸನ್ನು ಕೊಟ್ಟಿದ್ದಾರೆ. ರಾಜಕೀಯವಾಗಿ ಆರ್ಟಿಕಲ್ 332 ಇಂದ 342ವರೆಗೆ ಈ ಮಧ್ಯೆ ನಾನು ಎಲ್ಲವನ್ನು ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿನಲ್ಲಿ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಪಾರ್ಲಿಮೆಂಟಲ್ಲಿ 36 ಜನ SCಗಳಿದ್ದ, ಅಸೆಂಬ್ಲಿನಲ್ಲಿ 36 ಜನ MLAಗಳಿದ್ದಾರೆ, 15 ಜನ STಗಳಿದ್ದಾರೆ ಅಸೆಂಬ್ಲಿನಲ್ಲಿ. ಪಾರ್ಲಿಮೆಂಟಲ್ಲಿ ನಮ್ಮ ರಾಜ್ಯದಿಂದ 5 ಜನ SCಗಳಿದ್ದಾರೆ, 2 ಜನ STಗಳಿದ್ದಾರೆ, ಒಂದು ಜನರಲಲ್ಲಿ ಸೇರಿ 3 ಜನ ಇದ್ದಾರೆ. ಗೋಷ್ಠಿಯಲ್ಲಿ ಮೈಸೂರು ಅಧ್ಯಕ್ಷರಾದ ಶ್ರೀ ಗಂಗಾಧರ್, ವಾಲ್ಮೀಕಿ ನಾಯಕರಾದ ತುಳಸಿರಾಮ್, ದೇವರಾಜು, ಮಂಜುನಾಥ್ ಇದ್ದರು. ಭಾರತೀನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸ್ತ್ರೀರೋಗ ತಜ್ಞರು, ಮಕ್ಕಳು ತಜ್ಞರು, ಆರೋಗ್ಯ ತಜ್ಞರು ಇಲ್ಲದೆ ಕಳೆದ 2 ತಿಂಗಳಿಂದಲೂ ಭಾರತೀನಗರದಲ್ಲಿ ರೋಗಿಗಳು ಪರದಾಡುವಂತಾಗಿದೆ. ರೋಗಿಗಳು ಡಾಕ್ಟರ್ಗಳನ್ನು ಕೇಳಿದರೆ ಮಂಡ್ಯ ಮದ್ದೂರಿಗೆ ಹೋಗಿ ಅಂತ ಸಲಹೆ ನೀಡುತ್ತಿದ್ದಾರೆ. ಹೆರಿಗೆ ನೋವಿನಿಂದ ಏನಾದರೂ ಅನಾಹುತ ಆದರೆ ಯಾರ ಜವಾಬ್ದಾರಿ ಮತ್ತು ಮಕ್ಕಳ ತಜ್ಞರು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಆರೋಗ್ಯ ತಜ್ಞರು ಕೂಡ ಇಲ್ಲಿ ಇಲ್ಲವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಡಾಕ್ಟರ್ಗಳ ವ್ಯವಸ್ಥೆ ಮಾಡಬೇಕು ಅಂತ ರಾಮಚಂದ್ರಗೌಡ ಅವರು ಒತ್ತಾಯಿಸಿದ್ದಾರೆ. ಕಳೆದ 2 ತಿಂಗಳಿನಿಂದ ಭಾರತೀನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸ್ತ್ರೀರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು, ಅರವಳಿಕೆ ತಜ್ಞರು ಇಲ್ಲದ ಕಾರಣ ಗ್ರಾಮೀಣ ಪ್ರದೇಶ ಜನತೆ ತಾಲೂಕು ಆಸ್ಪತ್ರೆ ಮದ್ದೂರು, ಮಂಡ್ಯಕ್ಕೆ ಹೋಗಿ ಅಲ್ಲಿ ಪರದಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಡಾಕ್ಟರ್ನ ಹಾಕಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಏನು ನಮ್ಮ KM ದೊಡ್ಡಿ ಭಾರತೀನಗರದಲ್ಲಿರ್ತಕ್ಕಂಥ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಕಳೆದ 2-3 ತಿಂಗಳಿಂದ ಯಾವುದೇ ಅರವಳಿ ತಜ್ಞರಿಲ್ಲ,
ಮಕ್ಕಳ ಡಾಕ್ಟರ್ ಇಲ್ಲ, ಹಾಗೆ ಸ್ತ್ರೀ ರೋಗ ತಜ್ಞರಿಲ್ಲ. ಇಲ್ಲಿ ಬರ್ತಕ್ಕಂಥ ಮಹಿಳೆಯರು ಮತ್ತೆ ಆಟೋ ಮಾಡ್ಕೊಂಡು ಇಲ್ಲಿಂದ ಸುಮಾರು ಕಿಲೋಮೀಟ್ರ್ 22 ಗಡಿ ಭಾಗದಲ್ಲಿ, ಕೊನೆ ಭಾಗದಲ್ಲಿ, ಕ್ಷೇತ್ರದ ಗಡಿ ಭಾಗದಲ್ಲಿ ಇರ್ತಕ್ಕಂಥವ್ರು ಒಂದು ಮದ್ದೂರು ತಾಲೂಕಿಗೆ ಹೋಗಬೇಕು ಅಂತಂದರೆ 30 ಕಿಲೋಮೀಟ್ರು ಸುಮಾರು ವ್ಯಾಪಿಸಬೇಕು. ಈ ಸರ್ಕಾರ ಅಲ್ಲಿ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು, ಏನು ಈ ಭಾಗದ ರೋಗಿಗಳ ಜೀವದ ಮೇಲೆ ಚೆಲ್ಲಾಟವನ್ನು ಆಡ್ತಾ ಇದ್ದೀರಿ. ಇದನ್ನು ಕೂಡಲೇ ನಿಲ್ಲಿಸಬೇಕು. ನಿಮಗೆ ಮಾನ ಮರ್ಯಾದೆ ಇದ್ದರೆ ಒಂದು ಅಲ್ಲಿ ನೋಡ್ರಿ, ಒಂದು 10 ನಿಮಿಷ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ರೋಗಿಗಳಿಗೆ ಎಷ್ಟು ಕಷ್ಟ ಆಗ್ತದೆ, ಅವರು ಏನು ನೋವುಗಳನ್ನು ಗ್ರಾಮೀಣ ಪ್ರದೇಶದ ಜನರು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ನೋಡ್ರಿ. ನೀವು ನಿಜವಾಗ ನಿಮ್ಮ ಮಾನವೀಯತೆ ಇದ್ದೀರಿ, ನಿಮ್ಗೇನ್ರಿ ಸಂಬಳ ಬರುತ್ತೆ, ಸಂಬಳ ತಕ್ಕಂಥ ಆರಾಮಾಗಿದ್ದೀರಿ. ನಿಮ್ಮ ಹೈಟೆಕ್ ಆಸ್ಪತ್ರೆಗಳಲ್ಲಿ ನಿಮ್ಮ ಕುಟುಂಬದ ಆರೋಗ್ಯ ಚಿಕಿತ್ಸೆಯನ್ನು ಪಡಿತೀರಿ, ನಿಮ್ಗೆ ಹಣ ಬರುತ್ತೆ, ಹೇರಳವಾಗಿ ಮಾಡ್ತೀರಿ. ಹಳ್ಳಿ ಗ್ರಾಮೀಣ ಪ್ರದೇಶದ ರೈತರು ಏನು ಮಾಡ್ತಾ ಇದ್ದಾರೆ, ಏನು ಮಾಡಬೇಕು? ಅವರು ಸರಿ ತಮ್ಮ ಜೀವನವನ್ನು ಸರಿದೂಗಿಸುವಂಥದ್ದೇ ಕಷ್ಟ ಆಗಿದೆ. ಇಂಥದ್ರಲ್ಲಿ ಆರೋಗ್ಯಕ್ಕಾಗಿ ಹಣವನ್ನು ಭರಿಸುವಂಥ ತೊಂದರೆಗೆ ಅವರು ತುಂಬ ಸಿಲುಕಿದ್ದಾರೆ. ಏನು ಈ ಭಾಗದಲ್ಲಿ ಒಬ್ಬ ಯಾವುದೇ ಒಂದು ಮಕ್ಕಳುಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅವರು ಮದ್ದೂರು ತಾಲೂಕು ಹೋಗಬೇಕಾಗಿದೆ. ಇಲ್ಲಿ ಯಾವುದೇ ಮಕ್ಕಳು ಡಾಕ್ಟರ್ ಇಲ್ಲ. ಗರ್ಭಿಣಿಯರು ನೋಡ್ತಾ ಇದ್ದೀನಿ, ಸರಿ ಸುಮಾರು 2 ತಿಂಗಳಿಂದ ನೋಡ್ತಾ ಇದ್ದೀನಿ. ಆಟೋ ಮಾಡ್ಕೊಂಡು ಸಮುದಾಯ ಆರೋಗ್ಯ ಕೇಂದ್ರ KMDOD ಬರ್ತಾರೆ, ಮತ್ತೆ ಪಾಪ ಆಟೋ ಮಾಡ್ಕೊಂಡು ಜಿಲ್ಲಾ ಇದಕ್ಕೆ ಹೋಗುವಂಥ ಪರಿಸ್ಥಿತಿ ಇದೆ. ಮಧ್ಯದಲ್ಲಿ ಏನಾದರೂ ಆ ಗರ್ಭಿಣಿಯವ್ರಿಗೆ ಅನಾಹುತ ಆದರೆ ಜಿಲ್ಲಾ ಆಡಳಿತನೇ ಆ ಸಾವುಗೆ ಮತ್ತು ಏನೇ ಅನಾಹುತ ಆದರೆ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತನೇ ನೇರ ಹೊಣೆಯನ್ನು ಹೊರಬೇಕಾಗುತ್ತೆ. ಈ ಕೂಡಲೇ ಎಚ್ಚೆತ್ತು ಬಂದು ಆರೋಗ್ಯ ಕೇಂದ್ರದಲ್ಲಿರೋ ಆಗ್ತಕ್ಕಂಥ ಅನಾನುಕೂಲಗಳನ್ನು ಸರಿಪಡಿಸಿ ರೋಗಿಗಳ ಪ್ರಾಣವನ್ನು ಉಳಿಸೋದು ಸರಿ. ಇಲ್ಲಾಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಯ್ತು. ಈ ಹೋರಾಟದಲ್ಲಿ ಏನೇ ಒಂದು ಅನಾಹುತಗಳನ್ನು ಸಂಭವಿಸಿರೋದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನೇರವಾದ ಹೊಣೆಯನ್ನು ಹೊರಬೇಕಾಯ್ತು. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ವತಿಯಿಂದ ವಿಪ್ರೋತ್ಸವ ಕಾರ್ಯಕ್ರಮವನ್ನು ಮೇ 17ರಂದು ಬೆಳಗ್ಗೆ 10:30ಕ್ಕೆ ಜಿಲ್ಲಾ ಬ್ರಾಹ್ಮಣ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಪತಿ ಭಾರದ್ವಾಜ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಸಂಘದ ರಾಜ್ಯಾಧ್ಯಕ್ಷರಾದ ಪ್ರದೀಪ್ ಉದ್ಘಾಟಿಸಲಿದ್ದು, ಜಿಲ್ಲಾಧ್ಯಕ್ಷರಾದ ಭಾರದ್ವಾಜ್ ಅಧ್ಯಕ್ಷತೆ ವಹಿಸುವರು ಎಂದರು. ಮುಖ್ಯ ಅತಿಥಿಗಳಾಗಿ ಬೆಳ್ಳೂರು ಶಿವರಾಮು, ಬಿ ಮಧುಸೂದನ ಹಾಗೂ ಸದಾಶಿವ ಭಟ್ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಜೋಶಿ ಹಾಗೂ ರಾಜ್ಯಾಧ್ಯಕ್ಷ ಕಾರ್ತಿಕ್ ಸೋಮಯಾಜಿ ಭಾಗವಹಿಸುವರು ಅಂತ ಹೇಳಿದರು. ನೃತ್ಯ ಚೇತನ ಕಲಾಶಾಲೆಯ ನಿರ್ದೇಶಕಿ MS ಬಿಂದೂರಾವ್ ಅವರಿಂದ ಭರತನಾಟ್ಯ, ಹಾಸ್ಯನಟ ಮಂಡ್ಯ ಸತ್ಯ ಅವರಿಂದ ಹಾಸ್ಯರಾಶಿ ಕಾರ್ಯಕ್ರಮಗಳನ್ನು ನಡೆಸಲಿವೆ. ವೇದಗುರು ಶ್ರೀ ಅನಂತನಾರಾಯಣ ಶಾಸ್ತ್ರಿ, ಶ್ರೀ ಕೃಷ್ಣ ಮಂಡಳಿಯ ಅಧ್ಯಕ್ಷೆ ಪ್ರೇಮ ರಾಮಚಂದ್ರ ಅಂದೆ ಅವರಿಗೆ ಭಾರ್ಗವ ಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಅಂತ ಹೇಳಿದರು. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಮಂಡ್ಯ ಜಿಲ್ಲೆಯ ವತಿಯಿಂದ ದಿನಾಂಕ 17/5/2026ರಂದು ವಿಪ್ರೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸಭೆಯನ್ನು 1ನೇ ತಿರುವು ಅಂದರೆ ಬಂದಿಗೋಡ ಬಡಾವಣೆ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದಲ್ಲಿ ನಡೀತಾ ಇದ್ದೀವಿ. ಅಖಿಲ ಭಾರತೀಯ ಬ್ರಾಹ್ಮಣ ಸಂಘ ಮಂಡ್ಯ ಜಿಲ್ಲೆಯು ನಮ್ಮ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದ ಸಹಕಾರದೊಂದಿಗೆ ನಡೆಯುತ್ತಾ ಇದೆ. ಉದ್ದೇಶ ಏನಪ್ಪ ಅಂದರೆ ಬ್ರಾಹ್ಮಣ ಸಮಾಜದ ಏಕತೆ, ಶಕ್ತಿ, ಸಂಸ್ಕೃತಿ ಹಾಗೂ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಉದ್ದೇಶ ಹಾಗೂ 2011ನೇ ಇಸ್ವಿಯಲ್ಲಿ ಇದು ಸ್ಥಾಪನೆಯಾದಂಥದ್ದು ಮಹಾರಾಷ್ಟ್ರದ ಪೂನಾದಲ್ಲಿ ಡಾಕ್ಟರ್ ಗೋವಿಂದ ಕುಲಕರ್ಣಿಯವರು ನೇತೃತ್ವದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಸ್ಥಾಪನೆಯಾಗಿದೆ. ಸಣ್ಣ ಚಿಂತನೆಯಿಂದ ಆರಂಭವಾದ ಈ ಸಂಘಟನೆ ಇಂದು ರಾಷ್ಟ್ರ ಮಟ್ಟದಲ್ಲಿ 22 ರಾಜ್ಯಗಳಲ್ಲೂ ಸಹ ರಾಜ್ಯಗಳಲ್ಲಿ ವ್ಯಾಪಿಸಿದೆ. ಸಾವಿರಾರು ವಿಪ್ರ ಬಂಧುಗಳು ಇದು ಒಂದೇ ವೇದಿಕೆಯಲ್ಲಿ ಸಂಘಟಿಸುವ ಮಹಾ ಚಳವಳಿಯಾಗಿ ಬೆಳೆದಿರುವುದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಉದ್ದೇಶ ಕೇವಲ ಧಾರ್ಮಿಕ ಕಾರ್ಯಗಳಿಗೆ ಸೀಮಿತವಾಗಿಲ್ಲ ಹಾಗೂ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಧ್ಯೇಯವಾಗಿದೆ. ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಚಿಂತನೆಗಳನ್ನು ಒಟ್ಟುಗೂಡಿಸಿ ಸಂಘಟನೆಯ ಸಮಾಜಮುಖಿ ಕಾರ್ಯಗಳನ್ನು ಸಹ ಕೈಗೊಳ್ಳುತ್ತಾ ಇದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವೇದ ಪಾಠಶಾಲೆಗಳು ಹಾಗೂ ಸಂಸ್ಕಾರ ಕೇಂದ್ರಗಳು, ಧಾರ್ಮಿಕ ಶಿಕ್ಷಣ, ನೈತಿಕ ಮತ್ತು ಮೌಲ್ಯಗಳ ಬೋಧನೆ ಹಾಗೂ ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸತಕ್ಕಂತಹ ಕಾರ್ಯಗಳಿಗೆ ಸಂಘಟನೆ ವಿಶೇಷವಾದ ಆದ್ಯತೆಯನ್ನು ನೀಡುತ್ತದೆ. ಇಂದಿನ ಪೀಳಿಗೆಗೆ ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳನ್ನು ಪರಿಚಯಿಸುವುದೇ ಅತ್ಯಂತ ಅಗತ್ಯವಾಗಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಶಿಕ್ಷಣ ಸಹಾಯ, ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಹಾಗೂ ಮಾರ್ಗದರ್ಶನ ನೀಡುವ ಕನಸನ್ನು ಮಹಾಸಂಘ ಹೊಂದಿದೆ. IAS, IPS, ಬ್ಯಾಂಕಿಂಗ್ ಹಾಗೂ ಇತರೆ ಪ್ರಮುಖ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಹ್ಮಣ ಯುವಕರು ಸಾಧನೆ ಮಾಡಬೇಕು ಎಂಬ ಗುರಿಯೊಂದಿಗೆ ವಿವಿಧ ಯೋಜನೆಯನ್ನು ಸಹ ನಾವು ರೂಪಿಸಲಾಗಿದೆ. ಆರ್ಥಿಕ ಕ್ಷೇತ್ರದಲ್ಲಿಯೂ ಸಂಘಟನೆ
ಮಹಾಶಕ್ತಿಯ ಚಿಂತನೆಗಳನ್ನು ಹೊಂದಿದೆ. ಗ್ರಾಮೀಣ ಭಾಗಗಳಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿರುವ ಅನೇಕ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ತುಂಬ ಸವಾಲನ್ನಿದ್ದಾಗಿದೆ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷೆ ಭಾರತಿ ಬಾಬು, ಚೇತನ್, ಮಮತಾ, ರಮೇಶ್, ವೀಣಾ ಗಣೇಶ್, ಮುರಳಿ ಇದ್ದರು. ಜಿಲ್ಲಾ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಮಂಡ್ಯ ನಗರದ ಗುತ್ತಲ್ ಕಾಲೋನಿ ಬಸವನಗುಡಿಯಲ್ಲಿರುವ ಶ್ರೀ ಕಾಳಮ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 64ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ದೇವಯ್ಯ ಮಾತನಾಡಿ, ಅತಿ ಶೀಘ್ರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಲಭಿಸಿ ಜನಸೇವೆ ಮಾಡಲು ಕಾಳಿಕಮ್ಮ ದೇವಿ ಅವರಿಗೆ ಅವಕಾಶ ಕರುಣಿಸಲಿ ಅಂತ ಅವರು ಹೇಳಿದರು. ಡಿಕೆ ಶಿವಕುಮಾರ್ 64ನೇ ವರ್ಷದ ಹುಟ್ಟುಹಬ್ಬವನ್ನು ಮಂಡ್ಯ ನಗರ ಬಸವನಗುಡಿ ಗುತ್ತಲ್ ಕಾಲೋನಿ ಕಾಳಮ್ಮ ದೇವಸ್ಥಾನದಲ್ಲಿ ಅವರಿಗೆ ಹೆಚ್ಚಿನ ಆರೋಗ್ಯ, ಆಯುಷ್, ಮುಖ್ಯಮಂತ್ರಿ ಪದವಿ ಲಭಿಸಲೆಂದು ವಿಶೇಷವಾಗಿ ಪೂಜೆ ಮಾಡಲಾಗಿತ್ತು. ಅವರು ಯಶಸ್ವಿ ಕಾಣಿದೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮತ್ತು ಗ್ಯಾರಂಟಿ ಅನುಷ್ಠಾನದ ತಾಲೂಕು ಅಧ್ಯಕ್ಷ ರುದ್ರಪ್ಪ, ಕಾಂಗ್ರೆಸ್ ಮುಖಂಡರಾದ ಎಂ ಗುರುಪ್ರಸಾದ್, ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಎಂಎಸ್ಕೋ ಶಿವಲಿಂಗಯ್ಯ, ನಾಗರಾಜು, ಶಿವಲಿಂಗಯ್ಯ, ಶಿವರುದ್ರ, ಕಿರಣ್ ಕುಮಾರ್, ರಮೇಶ್, ಪಳಿನಿ ಸೇರಿದಂತೆ ಇತರರು ಹಾಜರಿದ್ದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮೇ 31ರಂದು ಬೆಂಗಳೂರಿನ ಟೌನ್ ಹಾಲ್ನ ಪುಟ್ಟಣ್ಣ ಚೆಟ್ಟಿನಾಡ್ ಪುರಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಮದ್ದೂರು ತಾಲೂಕು ಅಧ್ಯಕ್ಷ ಮಹೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿ ನಂಜುಂಡಿ ವಿಶ್ವಕರ್ಮ ಅವರ ಸಾರಥ್ಯದಲ್ಲಿ ಮೊದಲ ಬಾರಿಗೆ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತಿದೆ ಅಂತ ಹೇಳಿದರು. ಶೇಕಡ 75ಕ್ಕೂ ಹೆಚ್ಚು ಅಂಕ ಗಳಿಸಿದ 75ಕ್ಕೂ ಅಂಕ ಹೆಚ್ಚು ಗಳಿಸಿದ ವಿದ್ಯಾರ್ಥಿಗಳಿಗೆ ಮೇ 25ರೊಳಗೆ ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಿದರು. ನೋಂದಾವಣೆಗೆ ಸಮಾಜದವರ ವಾಟ್ಸಪ್ ಗ್ರೂಪ್ಗಳಲ್ಲಿ ಅರ್ಜಿ ಹಂಚಿಕೊಳ್ಳಲಾಗಿದೆ ಅಂತ ಅವರು ಹೇಳಿದರು. ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ KP ನಂಜುಂಡಿ ವಿಶ್ವಕರ್ಮರವರ ಸಾರಥ್ಯದಲ್ಲಿ ಪ್ರಥಮ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಸದುಪಯೋಗಪಡಿಸ್ಕೊಂಡು 75% ಮೇಲ್ಪಟ್ಟು ಅಂಕಗಳನ್ನು ಪಡೆದಂಥ ಮಕ್ಕಳು ಇದನ್ನು ಸದುಪಯೋಗಪಡಿಸ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ. ಇದರ ಸ್ಥಳ ಪುರಭವನ, ಪುಟ್ಟಣ್ಣ ಚೆಟ್ಟಿನಾಡ್ ಟೌನ್ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಗೋಷ್ಠಿಯಲ್ಲಿ ಬಸವರಾಜು, ದೇವರಾಜು, ಪ್ರಕಾಶ್, ಈಶ್ವರಾಚಾರ್, ಕುಮಾರ್ ಇದ್ದರು. ಕನ್ನಡ ಹೋರಾಟಗಾರ ವಾಟಾಳ್ ವಿರುದ್ಧ ಇತ್ತೀಚೆಗೆ ಬಿಜೆಪಿ ಕಾರ್ಯಕರ್ತರ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಮಂಡ್ಯದಲ್ಲಿ ಕನ್ನಡಪರ ಹೋರಾಟಗಾರರು ಪ್ರತಿಯಾಗಿ ಈ ಹೋರಾಟವನ್ನು ನಡೆಸಿದರು. ಮಂಡ್ಯ ಸಂಜೆ ವೃತ್ತದಲ್ಲಿ ಈ ಪ್ರತಿಭಟನೆ ನಡೆಯಿತು. ಕನ್ನಡ ಸೇನೆ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಬೆಂಗಳೂರು, ಮೈಸೂರು ಹೆದ್ದಾರಿ ತಡೆದು ಹೋರಾಟವನ್ನು ನಡೆಸಲಾಯಿತು. ಜೊತೆಗೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಅವರ ಭಾವಚಿತ್ರಕ್ಕೆ ಚಪ್ಪಲಿಯೆಲ್ಲ ತುಳಿದಿರುವ ಬಿಜೆಪಿ ಕಾರ್ಯಕರ್ತರ ತಕ್ಷಣ ಬಂಧನ ಮಾಡಬೇಕು. ಬಂಧನ ಮಾಡದಿದ್ದರೆ ಉಗ್ರ ಹೋರಾಟ ರೂಪಿಸುತ್ತೇವೆ. ಕನ್ನಡದ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿ ಜೈಕಾರ. ವಾಟಾಳ್ ನಾಗರಾಜ್ ಹೇಳಿ ಜಯವಾಗಲಿ. ನಮ್ಮ ನಾಯಕ, ನಮ್ಮ ನಾಯಕ. ಕಾರ್ಯಕರ್ತರಿಗೆ ಹೇಳಿ ಧಿಕ್ಕಾರ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಹೋರಾಟದ ಪುತ್ರ ವಾಟಾಳ್ ನಾಗರಾಜು ಬಿಜೆಪಿ ಕಾರ್ಯಕರ್ತರು ಲಘುವಾಗಿ ಮಾತನಾಡಿ ಚಪ್ಪಲಿ ಹೊಡೆದಿದ್ದಾರೆ. ಹಿರಿಯ ಮುತ್ಸದ್ದಿ ಹೋರಾಟಗಾರರ ಬಗ್ಗೆ ಮಾತನಾಡಬೇಕಾದರೆ ಎಚ್ಚರಿಕೆ ಇರಲಿ ಅಂತ ಮಂಜುನಾಥ್ ಹೇಳಿದರು. ಸಾಮಾನ್ಯ ಕಾರ್ಯಕರ್ತರು ಹಿರಿಯರ ಬಗ್ಗೆ ಅಪಮಾನ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು. ಕಾರ್ಯಕರ್ತರಿಗೆ ಹೋರಾಟಗಾರ ವಾಟಾಳ್ ನಾಗರಾಜ್ ಅವಮಾನಿಸಿರುವ ಬಿಜೆಪಿ ಕಾರ್ಯಕರ್ತರ ಬಂಧನ ಆಗಲೇಬೇಕು. ಕಾರ್ಯಕರ್ತರ ಬಂಧನ ಮಾಡಲೇಬೇಕು. ಹೋರಾಟ ಮಾಡುತ್ತೇವೆ. ಅಯೋಗ್ಯವನ್ನು ಪದಬಳಕೆ ಮಾಡಿದ್ದಾರೆ. ಇದು ಬಿಜೆಪಿ ಸಂಸ್ಕೃತಿ ಅಲ್ಲ. ಶಾಸಕರು ಕನ್ನಡಪರ ಹೋರಾಟಗಾರ ಅಂತವ್ರ ಬಗ್ಗೆ ಯಡಿಯೂರಪ್ಪ ಅವರು ಮಾತನಾಡಬೇಕು ಅಂತ ಹೇಳಿದರು. ಪ್ರಚಾರಕ್ಕಾಗಿ ನಾಲಿಗೆ ಹರಿಬಿಡುವುದನ್ನು ನಿಲ್ಲಿಸಬೇಕು. ಅಯೋಗ್ಯ ಪದ ಬಳಕೆ ಮಾಡಿರುವ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು. ತಕ್ಷಣವೇ ಬಂಧನವಾಗಿಲ್ಲವೆಂದರೆ SP ಕಚೇರಿಯಲ್ಲಿ ದೂರು ಕೊಡುವುದಾಗಿ ಇವರು ಎಚ್ಚರಿಸಿದರು. ಮೊನ್ನೆ
BJP ಕಾರ್ಯಕರ್ತರು ಮಂಡ್ಯ ಇದೇ ಸಂಜೆ ವೃತ್ತದಲ್ಲಿ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜು, ಕನ್ನಡದ ಹೋರಾಟಕ್ಕೆ ಹೆಮ್ಮೆಯ ಪುತ್ರ ವಾಟಾಳ್ ನಾಗರಾಜು, ಹೋರಾಟದ ಪುತ್ರ ವಾಟಾಳ್ ನಾಗರಾಜು ಅವರು ನಮ್ಮೆಲ್ಲ ನೆಚ್ಚಿನ ನಾಯಕರ ಬಗ್ಗೆ ಅಯೋಗ್ಯ ಎಂಬ ಪದವನ್ನು ಬಳಕೆ ಮಾಡಿ ಅವರ ಭಾವಚಿತ್ರವನ್ನು ತುಳಿದು ಚಪ್ಪಲಿಯಲ್ಲಿ ಒಡೆದು ಬೆಂಕಿ ಹಚ್ಚುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸನಾತನ ಧರ್ಮವನ್ನು ಕಾಪಾಡುವಂಥ BJP ಕಾರ್ಯಕರ್ತರು ಮಾಡುವಂಥ ಕೆಲಸವ ಇದು? ಹೇಳಿದ್ಯಾ ಇದು? ಒಬ್ಬ ಒಬ್ಬ ಹಿರಿಯ ಮುತ್ಸದ್ದಿ ಹೋರಾಟಗಾರರ ಬಗ್ಗೆ ಹೀನಾಯವಾಗಿ ಮಾತಾಡೋದಲ್ಲದೆ ಮಂಡ್ಯ ಜಿಲ್ಲೆಗೆ ನಾವು ಬರ್ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಯಾರು ಸ್ವಾಮಿ ನೀವು? ಏನು ಈ ಮಂಡ್ಯ ಜಿಲ್ಲೆಗೆ ನಿಮ್ಮ ಕಾಂಟ್ರಿಬ್ಯೂಷನ್? ಏನು ನಿಮ್ಮ ಸರ್ವೀಸು? ಮಾತಾಡುವ ಪದ ಬಳಕೆ ಇದಾಗಿರಬೇಕು. ಪದ ಬಳಕೆಯಲ್ಲಿ ಏನಾದರೂ ಬೇರೆ ಥರದ ಪದವನ್ನು ಬಳಕೆ ಮಾಡೋದಾದರೆ ಇಡೀ ಹೋರಾಟಗಾರರು ಮಂಡ್ಯ ಜಿಲ್ಲೆಗೆ ಬರ್ತಾರೆ. ಇವತ್ತು ಕನ್ನಡ ಸೇನೆ ನೇತೃತ್ವದಲ್ಲಿ ನಡೀತಿರುವ ಚಳುವಳಿ ಒಂದೇ ಅಲ್ಲ, ನಾವು ಬೇರೆ ಥರದ ಹೋರಾಟಗಳನ್ನು ರೂಪಿಸಬಾರ್ದು ಅಂತ ಒಂದೇ ಒಂದು ಕಾರಣಕ್ಕಾಗಿ ಅವರ ಪಾರ್ಟಿಯ ಮುಖ್ಯಸ್ಥರು ಕೂಡ ನಮ್ಮೊಂದಿಗೆ ಮಾತಾಡಿದ್ದಾರೆ. ಯಾರೋ ಸಾಮಾನ್ಯ ಕಾರ್ಯಕರ್ತರು ಇಲ್ಲಿ ಬಂದು ಬಾಯಿಗೆ ಬಂದಂತೆ ಪ್ರಚಾರ ಪ್ರಿಯರು, ಮಾಧ್ಯಮ ಪ್ರಿಯರು, ಪ್ರಚಾರಕ್ಕಾಗಿ ತಮ್ಮ ಬೇಳೆ ಬೇಳಿಸ್ಕೊಳ್ಳೋಕ್ಕೋಸ್ಕರ ಹಿರಿಯರ ಬಗ್ಗೆ ಅವಮಾನಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ವಾಟಾಳ್ ನಾಗರಾಜ್ ಮೇಲೆ ಅಭಿಮಾನ ಇದೆ, ನಮ್ಮ ಗೌರವ ಇದೆ ಅನ್ನುವಂಥ ಪದವನ್ನು ಬಳಕೆ ಮಾಡಿ ಆ ಚಪ್ಪಲಿಯರ ಫೋಟೋದಲ್ಲಿ ಚಪ್ಪಲಿಯನ್ನು ತುಳಿದು ಅಯೋಗ್ಯ ಎಂಬ ಪದವನ್ನು ಬಳಕೆ ಮಾಡೋದು ಯಾವ ಗೌರವ ಕೊಟ್ಟಂಗಾಗತ್ತೆ? ಯಾರೇ ಗೌರವ ಕೊಡ್ತಾ ಇದ್ದೀರಿ ನೀವು? ಇದಾ ನಿಮ್ಮ ಕಲಿಸಿರೋ ಸಂಸ್ಕೃತಿ? ಇದಾ ನಮ್ಮ ಮಂಡ್ಯ ಜಿಲ್ಲೆಯ ಅಸ್ಮಿತೆ? ಪ್ರತಿಭಟನೆಯಲ್ಲಿ ಮುಖಂಡರಾದ ಮಂಜುನಾಥ್, ಕುಮಾರ, ಜಯಮ್ಮ, ಆತ್ಮಾನಂದ, ಶಿವಲಿಂಗ, ಶ್ರೀಧರ್ ಸೇರಿದಂತೆ ಇತರರು ಹಾಜರಿದ್ದರು. ಮೈಸೂರಿನ ಮಾಜಿ ಮಹಾಪೌರರು ಪೌರಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷ ನಾರಾಯಣ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪೌರಕಾರ್ಮಿಕರ ಸಂಘದ ರಾಜ್ಯ ಕಾರ್ಯದರ್ಶಿ ಮದ್ದೂರು ಶ್ರೀನಿವಾಸ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸಫಾಯಿ ಕರ್ಮಚಾರಿ ಸಮುದಾಯದ ಸಾಲಪ್ಪ ಅವರು ಶಾಸಕರಾಗಿದ್ದರು. ನಂತರ ರಾಜ್ಯವನ್ನು ಆಳಿದ ಕಾಂಗ್ರೆಸ್ ಸೇರಿದಂತೆ ಯಾವುದೇ ಪಕ್ಷಗಳು ಸಮುದಾಯಕ್ಕೆ ರಾಜಕೀಯ ಸ್ಥಾನಮಾನ ನೀಡಿಲ್ಲ ಅಂತ ಹೇಳಿದರು. ರಾಜ್ಯದ ಸರ್ಕಾರಿ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಅನೇಕ ಸಾವಿರಕ್ಕೂ ಹೆಚ್ಚು ಮಂದಿ ಮತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಖಾಸಗಿ ವಲಯಗಳಲ್ಲಿ ಸ್ವಚ್ಛತಾ ಕಾರ್ಯ ಮಾಡುತ್ತಾರೆ. ಇವರ ಸಮಸ್ಯೆಗಳ ಬಗ್ಗೆ ದನಿಯಾಗಿ ಯಾರೂ ರಾಜಕೀಯ ವಲಯದಲ್ಲಿಲ್ಲ. ಆದ್ದರಿಂದ ನಾರಾಯಣ ಅವರನ್ನು ಕಾಂಗ್ರೆಸ್ ಸರ್ಕಾರ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬೇಕು ಎಂದು ಒತ್ತಾಯಿಸಿದರು. ಮೈಸೂರು ನಾರಾಯಣ ಅಂತೇಳಿ ತಮ್ಮೆಲ್ಲರಿಗೂ ಪರಿಚಿತ, ನಮ್ಮ ರಾಜ್ಯಾಧ್ಯಕ್ಷರು, ಹಾಗೆ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು ಆಗಿದ್ದರು, ಹಾಗೆ ಮೈಸೂರಿನ ಮಹಾಪೌರರು ಸಹ ಆಗಿದ್ದರು. ಈ ವಿಚಾರವಾಗಿ ನಾವು ಸರ್ಕಾರಕ್ಕೆ ಏನನ್ನು ಬಯಸ್ತೀವಿ ಅಂತ ಹೇಳಿದ್ರೆ, ಮೈಸೂರು ನಾರಾಯಣವರನ್ನು ಈ ಬಾರಿ ನಾಮನಿರ್ದೇಶಕರಾಗಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿಕೊಡ್ಬೇಕು ಅಂತೇಳಿ ನಾವೆಲ್ಲರೂ ಸಹ ಪೌರಕಾರ್ಮಿಕರ ಸಂಘಟನೆ ಅಧ್ಯಕ್ಷರುಗಳು ಹಾಗೆ ಚಾಲಕ ಸಂಘಟನೆ ಅಧ್ಯಕ್ಷರುಗಳು ಮನವಿ ಮಾಡ್ತಾಯಿದ್ದೀವಿ. ಇದರ ವಿಚಾರವಾಗಿ IPD ಸಾಲಪ್ಪನವ್ರು ಬಿಟ್ಟರೆ ಇದುವರೆಗೆ ಯಾವುದೇ ರಾಜಕೀಯ ದಾರಿಯಲ್ಲಿ ನಮ್ಮ ಅಧ್ಯಕ್ಷರುಗಳು ಬಂದಿಲ್ಲ. ಹಾಗೆ ಕೆಳ ಮಟ್ಟದ ಸಮುದಾಯದ ನಾಯಕರುಗಳು ಸಹ ಬಂದಿಲ್ಲ. ಈ ವಿಚಾರದಲ್ಲಿ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದು ಏನಪ್ಪ ಅಂತ ಹೇಳಿದ್ರೆ, ಮೈಸೂರು ನಾರಾಯಣರವರು ಕಳೆದ 70-80 ದಶಕಗಳಿಂದಲೂ ಸಹ ಅವರು ಪೌರಕಾರ್ಮಿಕರಿಗಾಗಿ ದುಡಿತಾ ಬಂದಿದ್ದಾರೆ. ಈ ವಿಚಾರವಾಗಿ ಅವರು ಇನ್ನೂ ಅನೇಕ ಪೌರಕಾರ್ಮಿಕರಿಗೆ ಒಳ್ಳೊಳ್ಳೆ ಕೆಲಸಗಳು ಕೊಡಿಸಿದ್ದಾರೆ, ಹಾಗೆ ನಿವೇಶನಗಳನ್ನು ಕೊಡಿಸಿದ್ದಾರೆ. ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿದ್ದಾಗಂತೂ ಅಲ್ಲಿ ಬರ್ತಕ್ಕಂಥ ಅನುದಾನಗಳನ್ನು ನಮ್ಮ ಕಾರ್ಮಿಕರಿಗೆ ಸಿಗುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ನಮಗೆ ಮೈಸೂರು ನಾರಾಯಣರವರಿಗೆ ಈ ಸರಿ ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮನಿರ್ದೇಶಕರನ್ನಾಗಿ ಆಯ್ಕೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಅವರಿಗೆ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ. ಉಳಿದಂತೆ ಪೌರಕಾರ್ಮಿಕರಿಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸಹ ಈಗಾಗಲೇ ಕೊಡಿಸಿದ್ದಾರೆ. 29,000 ಜನಕ್ಕೆ ಈಗ 2018ರಿಂದ ಇಲ್ಲಿವರೆಗೆ 29,000 ಜನಕ್ಕೆ ಕಾಯಮಾತಿಯಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ನಿವೇಶನಗಳನ್ನು ಸಹ ಈಗಾಗಲೇ ಹಂಚಿಕೆಗಳನ್ನು ಮಾಡಿದ್ದಾರೆ. ಗೋಷ್ಠಿಯಲ್ಲಿ ರಂಗಸ್ವಾಮಿ, ಗಣೇಶ್, ಶಂಕರ್, ಲಕ್ಷ್ಮಣ್ ಮೂರ್ತಿ ಇದ್ದರು. ಕೆರೆ ತೊಂಡಿನಲ್ಲಿ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮೇಲುಕೋಟೆ ಶಾಸಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ವರ್ಣವಾಹಿನಿಯಲ್ಲಿ ಈ ಸಂಬಂಧ ಇತ್ತೀಚೆಗೆ ವರದಿ ಬಿತ್ತರವಾಗಿದ್ದರ ಬಗ್ಗೆ ಮಾತನಾಡಿದ ಅವರು, ಈಗಾಗಲೇ ರೈತರು ಹೊಲಗಳಲ್ಲಿ ಬೆಳೆ ಬೆಳೆದಿರುವ ಹಿನ್ನೆಲೆಯಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬಾರದು ಅಂತ ಸೂಚನೆ ನೀಡಿದ್ದಾರೆ. ವಿದ್ಯುತ್ ಸಂಪರ್ಕ ಕಡಿತ ಮಾಡಿದರೆ ಬೆಳೆದಿರುವ ತರಕಾರಿ ಮತ್ತು ಕಬ್ಬಿನ ಬೆಳೆ ಒಣಗಿ ಹೋಗುವ
ಪರಿಸ್ಥಿತಿ ಉಂಟಾಗುತ್ತದೆ ಅಂತ ಹೇಳಿದರು. ಇದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದರು. ವಿದ್ಯುತ್ ಸಂಪರ್ಕ ಕಡಿತ ಮಾಡುವ ವಿಚಾರದಲ್ಲಿ ಮಾನವೀಯತೆ ಪ್ರದರ್ಶನ ಮಾಡಬೇಕು ಅಂತ ದರ್ಶನ್ ಪುಟ್ಟಣೆ ಹೇಳಿದರು. ಗೊತ್ತಾಗಿದ ತಕ್ಷಣ ನಾನು ಸ್ಟಾಪ್ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಈಗಾಗಲೇ ನೀರಿಲ್ಲ, ಬೇಸಿಗೆ ಮಳೆ ಇಲ್ಲ. ಈ ಟೈಮಲ್ಲಿ ನೀವು ಅದಕ್ಕೆ ಕೈ ಹಾಕ್ಬೇಡಿ. ಯಾಕಂದರೆ ಬೆಳೆಗಳು ಬೆಳೆದು ನಿಂತಿದೆ. ಇವಾಗ ಯಾವುದೇ ಕಾರಣಕ್ಕೂ ಅದನ್ನು ಪಂಪ್ ಸೆಟ್ಗಳನ್ನ ಲೈನ್ಗಳನ್ನ ಕಟ್ ಮಾಡಿಬಿಡಿ. ಯಾಕಂದ್ರೆ ಕಟ್ ಮಾಡಿದ್ರೆ ಪುನಃ ಹಾಕ್ಸೋಕ್ಕೆ ಸುಮಾರು ದುಡ್ಡು ಆಯ್ತು. ಪ್ಲಸ್ ಈಗ ಬಿಸಿಲು ಜಾಸ್ತಿ ಐತೆ. ಅದಕ್ಕೋಸ್ಕರ ಅದನ್ನೆಲ್ಲ ಸ್ಟಾಪ್ ಮಾಡಿ ಅಂತ ನೆನ್ನೆನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಇಲ್ಲ ಅದನ್ನ ನಾವು ನೆನ್ನೆನೇ ಸ್ಟ್ರಿಕ್ಟ್ ಆಗಿ ನಿಲ್ಲಿಸ್ಬೇಕು. ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ರು ಊರವರೆಲ್ಲ ಸಣ್ಣ ಕೊಪ್ಪಲು ಆ ಕಡೆಯಿಂದ ಎಲ್ಲರನ್ನೂ ಕಟ್ ಮಾಡ್ತೀವಿ ಅಂತ ಇಮಿಡಿಯೇಟ್ ಆಗಿ ನಿಲ್ಲಿಸ್ಬೇಕು ಅಂತ ಹೇಳಿ. ಜಮೀನಿನ ಅಳತೆ ಹಾಗೂ ಗಡಿ ಗುರುತು ಕಾರ್ಯವನ್ನು ಕಾನೂನು ಪ್ರಕಾರ ನಡೆಸದೆ ಹಲವು ವರ್ಷಗಳಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆರೋಪಿಸಿ ಪಾಂಡುಪುರ ತಾಲೂಕಿನ ಹಿರೇಮರಳಿ ಗ್ರಾಮದ ರೈತ ಎಚ್.ಇ. ವೇಣುಗೋಪಾಲ್ ಹಾಗೂ ಅವರ ಧರ್ಮಪತ್ನಿ ಸುನೀತಾ ವೇಣುಗೋಪಾಲ್ ಅವರು ತಾಲೂಕು ಕಚೇರಿ ಮೆಟ್ಟಿಲಿನ ಮನೆ ಮೇಲೆ ಅಮರನಾಥ ಉಪವಾಸ ನಡೆಸಿದ್ದಾರೆ. ಬಿಟ್ಟಿನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 33/A1 ರಲ್ಲಿ ಇರುವ 27 ಗುಂಟೆ ಜಮೀನಿನ ಅಳತೆ ಕಾರ್ಯವನ್ನು ಭೂಕಂದಾಯ ನಿಯಮಾವಳಿಗಳ ಪ್ರಕಾರ ಸರಿಯಾಗಿ ನಡೆಸದೆ ಹದ್ದುಬಸ್ತು ಅಳತೆ ಮಾಡಲಾಗಿದೆ ಎಂದು ರೈತ ದಂಪತಿ ಆರೋಪಿಸಿದ್ದಾರೆ. ಈ ಕುರಿತು ಪಾಂಡುಪುರ ಭೂದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯ ಭೂಮಾಪಕ ಟಿ.ಆರ್. ಭಾಸ್ಕರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು 11/1/2020 ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ದೂರಿದರು. ಜಮೀನಿನ ಗಡಿ ವಿವಾದದಿಂದ ತಮ್ಮ ಉಳಿಮೆಯ ಜಮೀನನ್ನು ಇತರರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಅವರು ಆರೋಪಿಸಿದರು. ಸರ್ವೆ ನಂಬರ್ 33/1ರಲ್ಲಿ ಆ ಭಾಸ್ಕರ್ ಅವರು ಒತ್ತುವರಿ ಮಾಡಿಸಿ ಅಳತೆನ ಬಾಧಿತರಿಗೆ ಒಂದು ದಿವಸ ಮುಂಚೆನೂ ಕೊಟ್ಟೆ, ಅವತ್ತೇ ಅಳತೆ ಮಾಡಿಸಿದ ಬಗ್ಗೆ ನಾವು ಸಾಕಷ್ಟು ಬಾರಿ ಜಮೀನಿಗೆ ಹೋಗಲು ಬರಲು ತೊಂದರೆ ಆಗಿರೋದ್ರಿಂದ ಸಾಕಷ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟಿದ್ದು. ಇದುವರೆಗೂ ಏನು ಮಾಡದೆ ಉದಾಸೀನ ನಿರ್ಲಕ್ಷ್ಯತೆ ಬೇಜವಾಬ್ದಾರಿಯಿಂದ ನಡ್ಕೊಳ್ಳುವುದರಿಂದ ಪ್ರತಿಭಟನೆ ವೇಳೆ ಮಾತನಾಡಿದ ಸುನೀತಾ ವೇಣುಗೋಪಾಲ್ ಅವರು, ನಮ್ಮ ಜಮೀನಿನ ಸಮಸ್ಯೆ ಪರಿಹರಿಸಿಕೊಳ್ಳಲು ಅಧಿಕಾರಿಗಳ ಕಚೇರಿಗಳಿಗೆ ಹಲವು ಬಾರಿ ಅರ್ಜಿದ್ರು ಕೂಡ ನ್ಯಾಯ ದೊರಕಿಲ್ಲ ಅಂತ ಆರೋಪಿಸಿದರು. ಒತ್ತುವರಿ ಮಾಡಿಬಿಟ್ಟು ಈಗ ನಮಗೆ ಓಡಾಡೋಕ್ಕೆ ಜಾಗ ಬಿಡ್ತಾ ಇಲ್ಲ. ನಮಗೆ ಆ ಜಮೀನು ನಮ್ಗೆ ಕೊಡಿಸ್ಕೊಡಿ ಅಷ್ಟೇ. ನಮ್ಮದು ನಮ್ಮ ಜಮೀನೇ ಅವ್ರಿಗೆ ಅಳ್ಬಿಟ್ಟು ಈಗ ಅವ್ರು ಓಡಾಡ್ತಾವ್ರೆ, ನಮಗೆ ಜಾರಿ ಬಿಡ್ತಾ ಇಲ್ಲ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಹೇಳಿದ್ರು ಯಾರು ಏನು ಬೇರೆ ಥರ ಅಳತೆ ಮಾಡೋರು. ಈಗ ಪಕ್ಕದ ಜಮೀನ ನಮಗೆ ಬರಬೇಕು ಅಂತ ಅಳತೆ ಮಾಡ್ತಾರೆ. ಈಗ 40 ವರ್ಷದಿಂದ ಇರೋ ಜಮೀನು RTC ಎಲ್ಲ ಇದೆ. ಅದ್ರ ಪ್ರಕಾರ ತಾನೇ ಇವ್ರು ಅಳತೆ ಮಾಡ್ಕೊಡ್ಬೇಕು. ಮಾಡಿಲ್ಲ. ಈಗ ಈ ಥರ ನಮಗೆ ತೊಂದರೆ ಆಯ್ತೈತೆ. ನಮ್ಮ ಮನೆಯವರು ಹೊಲ್ದ ಹತ್ರ ಹೋಗಿ 2-3 ಸಲ ಕೂತಿದ್ರು ಧರಣಿಗೆ. ಅಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಇದು ಮಾಡ್ತಾರೆ ಅಂತ. ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾವೇನು ಮಾಡೋದು? ಅದಕ್ಕೆ ನಾನೇ ಬರ್ತೀನಿ, ಇಲ್ಲೇ ಕೂತ್ಕೊಳ್ಳೋಣ ಅಂತ. ಇದು ಬಾಂಧವ್ಯಗಳ ಬೆಸುಗೆ,